ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿ ಹೋರಾಟ ಮಾಡಿದ ಗ್ಯಾಂಗ್ ಸದ್ಯಕ್ಕೆ ಛಿದ್ರವಾಗಿದೆ. ಈಗ ಆ ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಕೈ ಬಿಟ್ಟಿದ್ದಾಯ್ತು. ಅನನ್ಯ ಸುಜಾತಾ ಭಟ್ ವಿಚಾರಕ್ಕೆ ಬರೋಣ. ಸುಜಾತಾ ಭಟ್ಗೂ ಕೈ ಕೊಟ್ರ ಬುರುಡೆ ಗ್ಯಾಂಗ್ ಅಥವಾ ಈ ಬುರುಡೆ ಗ್ಯಾಂಗ್ ನಂಬ್ಕೊಂಡು ಸುಜಾತಾ ಭಟ್ ಮೋಸ ಹೋದ್ರ? ಎರಡೂ ನಡೆದಿದೆ ಇಲ್ಲಿ. ಅನನ್ಯ ಭಟ್ ಪ್ರಕರಣ ಸುಳ್ಳು ಅಂತ ಈಗಾಗಲೇ ಬಟಾ ಬಯಲಾಯಿತು. ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಈಗ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಸುಜಾತಾ ಭಟ್ ಹೇಳಿದ್ದು ನನಗೆ ಗಿರೀಶ್ ಮಟ್ಟಣ್ಣವರೇ ಹೇಳ್ಕೊಟ್ಟಿದ್ದೀವೆಲ್ಲ ಅಂತ ಅಂದ್ಬಿಟ್ಟು ಈಗ ಅವರೇ ಉಲ್ಟಾ ಹೊಡಿತಿದ್ದಾರೆ. ಏನು ಸುಜಾತಾ ಭಟ್ ಯಾವುದೋ ಒಂದು ಮಾಡೆಲ್ ಫೋಟೋ ಕೊಟ್ಟಿದ್ರು, ನನಗೆ ಆಗಲೇ ನಂಬಿಕೆ ಇರಲಿಲ್ಲ ಹಾಗೆ ಹೇಗೆ ಅಂತ ಗಿರೀಶ್ ಮಟ್ಟಣ್ಣವರು ಈಗ ಸ್ಟೇಟ್ಮೆಂಟು. ಆಮೇಲೆ ಸುಜಾತಾ ನಮ್ಮ ಗ್ಯಾಂಗಲ್ಲಿ ಇಲ್ಲ ರೀ ನಮ್ಮ ಹೋರಾಟದಲ್ಲಿ ಅಂತ ಈಗ ತಿಮ್ರೋಡಿ ಸ್ಟೇಟ್ಮೆಂಟು. ಇದೇ ತಿಮ್ರೋಡಿ ಮನೆಯಲ್ಲಿ ತಾನೇ ಸುಜಾತಾ ಭಟ್ ಫಸ್ಟ್ ಟೈಮ್ ಲೈವ್ ಬಂದಿದ್ದು. ಆಮೇಲೆ ಈ ವ್ಯಕ್ತಿಗೆ ಗಿರೀಶ್ ಮಟ್ಟಣ್ಣನವರಿಗೆ ಅದು ಅನನ್ಯ ಭಟ್ ಅಂತ ನಾವು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀವ ಅಥವಾ ಸಹನಾ ಭಟ್ ಅಂತ ಕ್ರಿಯೇಟ್ ಮಾಡಿದ್ದೀವ ಗೊತ್ತಿಲ್ಲ. ಒಂದು ಲೈವ್ನಲ್ಲಿ ಆ ವ್ಯಕ್ತಿನೇ ಬಂದು ಹೇಳ್ತಾರೆ, ಸಹನಾ ಭಟ್ ಅಂತ ಫೈನಲ್ ಇಯರ್ ಸ್ಟೂಡೆಂಟು ಆಕೆನ ರೇಪ್ ಮಾಡಿಬಿಟ್ರು ರೀ, ಆಕೆನ ಮರ್ಡರ್ ಮಾಡಿಬಿಟ್ರು ಕಣ್ರಿ ಅಂತ ತರಹೇವಾರಿ ಕತೆಗಳನ್ನು ಕಟ್ತಾರೆ. ಆಯ್ತಪ್ಪ, ಇವ್ರಿಗೆ ಮುಂಚೆನೇ ಗೊತ್ತಿತ್ತು ಅನ್ಕೊಳ್ಳೋಣ. ದಿನಕ್ಕೆ 10 ಸಲ ಲೈವ್ ಬರ್ತಿದ್ರು. ಸುಜಾತಾ ಭಟ್ ಹಿಂಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬೋದಿತ್ತು ಆಗ್ಲೇನೆ. ಎಕ್ಸ್ಪೋಸ್ ಆದ್ಮೇಲೆ ಯಾಕೆ ಹೇಳಿದ್ರು? ಈಗ ನೋಡಿ ಸುಜಾತಾ ಭಟ್ ಅಂತಕ್ಕಂಥ ವೃದ್ಧೆಯ ಪರಿಸ್ಥಿತಿ. ಮನೆ ಮುಂದೆ 10 ಜನ ಪೊಲೀಸರಂತೆ, ಯಾರನ್ನೂ ಮನೆಯೊಳಗೆ ಬಿಡಂಗಿಲ್ವಂತೆ, ಆರೋಗ್ಯ ಸರಿ ಇಲ್ವಂತೆ. SIT ಮುಂದೆ ವಿಚಾರಣೆಗೂ ಹಾಜರಾಗದೆ ಹೆದರ್ಕೊಂಡು ಕೂತಿದ್ದಾರೆ. ಅಲ್ಲ, ಅವರು ಒಂದು ಫೋಟೋ ತೋರಿಸಿ ನಿಮ್ಮ ಇಡೀ ಹೋರಾಟದ ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ. ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ, ಅವ್ರು ಯಾರೋ ಅವ್ರಿಗೆ ಅನ್ಯಾಯ ಆಗಿದೆ ಬಂದಿದ್ದಾರೆ. ಅಂದ್ರೆ ಉತ್ತರ ಅವ್ರು ಕೊಡ್ತಾರೆ, ನಾವಲ್ಲ. ಅಲ್ಲ, ನಾನು ವೆರಿಫೈ ಮಾಡಿದ್ದು ಏನು ಅಂತ ಮೊದಲು ಅವ್ರು ಕೇಳಿದ್ವಿ, ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ, ನಿಮ್ಮ ಮಗಳದ್ದು ಫೋಟೋ ಇದೆಯಾ. ಇದು ನನಗೆ ಭೇಟಿಯಾಗಿ 3-4 ತಿಂಗಳ ಮೇಲೆ. ನಾನು ನೋಡಿ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋದಾಗ ಒಂದು ಫೋಟೋ ಕೊಟ್ಟವರು. ಅವಾಗ ಆ ಫೋಟೋನ ನಾವು ಕ್ರಾಸ್ ಚೆಕ್ ಮಾಡಿದ್ವಿ. ಅದು ಏನದು ಫ್ಯಾಕ್ಟ್ ಚೆಕ್ಕಿಂಗ್ ಇದರಲ್ಲಿ ಚೆಕ್ ಮಾಡಿದ್ವಿ. ಅದು ಸುಳ್ಳು ಅಂತ ಬಂತು. ಅವ್ರು ಕಳಿಸಿದಂತಹ ಫೋಟೋ ಯಾವುದೋ ಒಂದು ಮಾಡೆಲ್ ಥರ ಇತ್ತು, ಯೆಲ್ಲೋ ಕಲರ್ ಫೋಟೋ ಕಳಿಸಿದ್ರು, ಮಾಡೆಲ್ ಥರ ಬಂತು. ಅದಕ್ಕೆ ನಾನು ಗೊತ್ತಾಯ್ತು, ನನಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆವಾಗ ಮತ್ತೆ ಇವರೇ ಫೋನ್ ಮಾಡಿದರು. ಫೋನ್ ಮಾಡಿದಾಗ, ಸರ್ ನನಗೆ ಹಿಂಗಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ, ಏನಾದರೂ ನೀವು ನನಗೆ ಏನಾದರೂ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಪದೇ ನಾನು ಹೇಳಿದೆ. ನೋಡಿ, ನೀವು ಕಳಿಸಿರೋ ಫೋಟೋ ಅದು ಸುಳ್ಳಿದೆ, ಹ್ಯಾಂಗೆ ನಂಬೋದು? ಇಲ್ಲ ಸರ್, ಅದೇ ಥರ ಇದ್ಲು, ನನಗೆ ಬಹಳ ಮಾನಸಿಕ ಆಗಿದೆ, ಮಗಳ ಬಗ್ಗೆ ಬಹಳ ನನಗೆ ತೊಂದರೆಯಲ್ಲಿದ್ದೀನಿ ಅಂತ ಹೇಳಿದರು. ಒಂದು ವಯಸ್ಸಾದಂಥ ಹೆಣ್ಮಗಳು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪದೇ ಫೋನ್ ಮಾಡಿ ಮತ್ತಿನ್ನೇನು ಮಾಡೋಕ್ಕಾಗುತ್ತೆ? ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಯಾವಾಗ ಮಾಧ್ಯಮದವರು ಸುಜಾತಾ ಭಟ್ ಹಿಂದೆ ಬಿದ್ದರೋ, ಸತ್ಯ ಪರಿಶೋಧನೆ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ಸುಜಾತಾ ಭಟ್ಗೆ ಯಾರಾದರೂ ಸಪೋರ್ಟಿವ್ ಆಗಿ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಅವ್ರಿಗೆ. ಅವ್ರು ನಂಬಿದ ವ್ಯಕ್ತಿಗಳು ಬರಲಿಲ್ಲ. ಕೊನೆಗೆ ಆಕೈಕಲ್ಲಿ ಆಗಲಿಲ್ಲ, ಸತ್ಯ ಹೇಳಲೇಬೇಕಾಯ್ತು, ಹೇಳಿದ್ರು. ಈಗ ನಾನು ಕೇಳ್ತಾ ಇರೋದು, ಈ ಗ್ಯಾಂಗನ್ನು ನಂಬಿ ಸುಜಾತಾ ಭಟ್ ಕೆಟ್ರ ಅಥವಾ ಸುಜಾತಾ ಭಟ್ ಸುಳ್ಳು ಹೇಳಿದ ಮೇಲೆ ಗ್ಯಾಂಗ್ ಅವರೇ ಇವ್ರು ಕೈ ಬಿಟ್ರ? ಸದ್ಯಕ್ಕೆ ಇವಾಗ ಏನು ಅಂತ ಅಂದ್ಬಿಟ್ಟು ಲೆಕ್ಕಾಚಾರ? ಅರವಿಂದ್, ಈ ಸುಜಾತಾ ಭಟ್ ಏನಿದ್ರೆ ಪ್ರಾರಂಭದಲ್ಲಿ ಯಾವಾಗ ಸೌಜನ್ಯ ಹೋರಾಟ ತೀವ್ರಗತಿಗೆ ಹೋಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಇದೇ ಮಹೇಶ್ ತಿಮ್ರೋಡಿ ಆಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣ ಅವರನ್ನು ಹೋಗಿ ಸಂಪರ್ಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಜಾತಾ ಭಟ್ಟ ಹೇಳಿಕೆಯನ್ನು ಆಧರಿಸಿ ಇದೇ ಗಿರೀಶ್ ಮಟ್ಟಣ್ಣವರ ವಿಡಿಯೋ ರೆಕಾರ್ಡ್ಗಳಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬರ್ತಾರೆ. ಲೈವ್ ಬಂದಂಥ ವೇಳೆಯಲ್ಲಿ ಅನನ್ಯ ಭಟ್ ಇರುವಂಥದ್ದು ನಿಜ, ಆಕೆ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ, ಅನಂತರದಲ್ಲಿ ಆಕೆಯನ್ನು ರೇಪ್ ಮಾಡಿ ಕೊಲೆ ಮಾಡಿ ಊತಾಕಿದ್ದಾರೆ ಅನ್ನೋ ಲೈವನ್ನು ಮಾತ್ರ ಹೇಳುವಂಥದ್ದು. ಅದ್ರ ಜೊತೆಗೆ ಸುಜಾತಾ ಭಟ್ ನ್ಯಾಯ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಪೊಲೀಸರು ಮತ್ತು ಕೆಲವೊಬ್ಬರು ಸೇರ್ಕೊಂಡು ಆಕೆಯನ್ನು ಕೂಡಿ ಹಾಕಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ 3 ತಿಂಗಳ ಕಾಲ ಕೋಮಾದಲ್ಲಿದ್ಲು ಅನ್ನೋ ಮಾತನ್ನು ಎಲ್ಲವನ್ನೂ ಕೂಡ ಕಣ್ಣ ಮುಂದೆ ನಡೆದಿದೆ ಅಂತ ಸಮೀರ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಎಲ್ಲರೂ ಕೂಡ ವಿಡಿಯೋ ಮಾಡಿದರು. ಯಾವಾಗ ಮಾಧ್ಯಮಗಳಲ್ಲಿ ಇದನ್ನು ಸತ್ಯಶೋಧ ನಡೆಸೋಕ್ಕೆ ಶುರುವಾದ ಮೇಲೆ ಸುಜಾತಾ ಭಟ್ಟೆ ನೇರವಾಗಿ ಒಂದು ಖಾಸಗಿ ಮಾಧ್ಯಮಕ್ಕೆ ಒಪ್ಕೋತಾಳೆ, ನನ್ನ ದೂರು ಸಂಪೂರ್ಣವಾಗಿ ಸುಳ್ಳು, ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲ, ನನಗೆ ಜಮೀನು ಮೋಸ ಆಗಿತ್ತು, ಆ ಕಾರಣಕ್ಕಾಗಿ ಈ ರೀತಿ ಆರೋಪ ಮಾಡಿದೆ ಅಂತ. ಆ ನಂತರದಲ್ಲಿ ಎಲ್ಲರೂ ಕೂಡ ಉಲ್ಟಾ ಆಗಿರುವಂಥದ್ದು. ಅಂದರೆ ಸುಜಾತಾ ಭಟ್ ನಮ್ಮನ್ನು ಸಂಪರ್ಕ ಮಾಡಿದ್ದು ನಿಜ, ಆ ಸಂದರ್ಭದಲ್ಲಿ ನಿಮ್ದೇನಾದ್ರು ಆ ರೀತಿಯ ಸಮಸ್ಯೆ ಆಗಿದ್ದರೆ ಹೋಗಿ ದೂರು ಕೊಡಿ ಅಂತ ಹೇಳಿದ್ವಿ. ಆಕೆ ಪ್ರಾರಂಭದಲ್ಲಿ ಹೇಳಿದ್ದೆಲ್ಲವೂ ನಮಗೆ ಸರಿ ಕಾಣಲಿಲ್ಲ, ಅದಕ್ಕೆ ಆಕೆ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಈಗ ಹೇಳಿರುವಂಥದ್ದು. ಈಗ ಸದ್ಯಕ್ಕೆ ಅನಿವಾರ್ಯವಾಗಿ ಸುಜಾತಾ ಭಟ್ ಏನಿದ್ದಾರೆ, ಈಗ SIT ಅಧಿಕಾರಿಗಳು 2ನೇ ಬಾರಿಗೆ ನೋಟಿಸ್ ನೀಡಿರುವಂಥದ್ದು, ನಿಮ್ಮ ದೂರಿಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳು ಕೊಡಿ ಅಂತ. ಆದರೂ ಕೂಡ ಸುಜಾತಾ ಭಟ್ SIT ಅಧಿಕಾರಿಗಳ ಮುಂದೆ ಹಾಜರಾಗಿಲ್ಲ. ಬದಲಾಗಿ ನನಗೆ ಜೀವ ಬೆದರಿಕೆ ಇದೆ, ಮನೆಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ವಯಸ್ಸಾಗಿದೆ, ಮತ್ತು ನನಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ, ನನಗೆ ಸಮಯ ಕೊಡಿ ಅಂತೇಳಿ SIT ಅಧಿಕಾರಿಗಳ ವಿಚಾರಣೆಗೆ ಗೈರಾಗಿರುವಂಥದ್ದು. ಅದಲ್ಲದೆ
ಮನೆ ಹತ್ರಕ್ಕೆ ಯಾರು ಬರೋಂಗಿಲ್ಲ ಅಂತೇಳಿ ಬನಶಂಕರಿ ಪೊಲೀಸರಿಗೆ ನನಗೆ ಭದ್ರತೆ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡ್ರು. ಈ ನಿಟ್ಟಿನಲ್ಲಿ ಸುಜಾತಾ ಭಟ್ಗೆ ಕಳೆದ 3-4 ದಿನಗಳಿಂದಲೂ ಕೂಡ ಸುಮಾರು 10-15 ಜನ ಪೊಲೀಸರನ್ನು ನಿಯೋಜನೆ ಮಾಡಿ ಭದ್ರತೆಗೆ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಸುಜಾತಾ ಭಟ್ ಮಾತು ಕೇಳಿ ಇವರಿಬ್ಬರು ಕೆಟ್ಟರ ಅನ್ನೋದು ಒಂದು ಕಡೆ ಆದರೆ, ಇವರು ಕೂಡ ಆ ಪ್ರಾರಂಭದಲ್ಲಿದ್ದಂಥ ಜೋಶ್ ಯಾವಾಗ ಈಕೆ ಮಾಧ್ಯಮಗಳಲ್ಲಿ ಈಕೆ ಹೇಳ್ತಾ ಇರುವಂಥ ಸುಳ್ಳು ಅಂತ ಗೊತ್ತಾಯಿತು, ಈಕೆಗೆ ನಮಗೆ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಈಗ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸುಜಾತಾ ಭಟ್ ಆಗ್ಬೋದು ಮತ್ತು ಚಿನ್ನಯ್ಯ ಆಗ್ಬೋದು ಈಗ ಈ ಪ್ರಕರಣದಲ್ಲಿ ಏಕಾಂಗಿಯಾಗಿ SIT ಅಧಿಕಾರಿಗಳ ವಿಚಾರಣೆ ಎದುರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ತುಂಬ ಕುತೂಹಲ ಇರೋದು SIT ಮುಂದೆ ಆಕೆ ಹಾಜರಾದಾಗ ಏನು ಹೇಳ್ತಾರೆ, ಯಾಕೆಂದರೆ ಒಪ್ಕೊಂಡ್ಬಿಟ್ಟಿದ್ದಾರೆ, ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ಸುಳ್ಳು ಹೇಳಿದ್ದೀನಿ ಅಂತ. ಎನ್ಕ್ವೈರಿ ಮಾಡ್ತಾರಾ ಅಥವಾ ಈಕೆ ಮಾಡಿರೋ ತಪ್ಪಿಗೆ ಏನಾದರೂ ಶಿಕ್ಷೆ ಇದೆಯಾ? ಏನೇ ಹೇಳಿ, ಈ ವಯಸ್ಸಲ್ಲಿ ಆ ಪಾಪ ಹಿರಿಯ ಅಜ್ಜಿ, ಅವರ ಅಜ್ಜಿ ಸ್ಥಾನದಲ್ಲಿರುವಂತಹ ಅಜ್ಜಿಗೆ ನಂಬಿಸಿ ಕುತ್ತಿಗೆ ಕುಯ್ಯಬಾರ್ದಾಗಿತ್ತು ಅವರು. ಖಂಡಿತ.